ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಇಲ್ಲಿ ನೋಡಿದ್ರೆ ಆಶ್ರಮದಲ್ಲೇ ಎದ್ದಿದ್ದೀನಿ. ಇವಾಗ ಮಳೆ ಬರ್ತಾ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ ಮಳೆ ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ, ಬಿಸಿಲು ಬಂದಂಗಿದೆ. ಬಟ್ ಏನಂದರೆ ಮಳೆ ಅಂದರೆ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಇವಾಗ ನಾವು ಇಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಕಂಪ್ಲೀಟ್ ಮಾಡಿ ಆದಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಅಲ್ಲೋಗಿ ಸ್ನಾನ ಮಾಡುವಂಥವ್ರೆ, ಅಲ್ಲಿ ಹೋಗೋದಂತ ಗೊತ್ತಿಲ್ಲ ನನಗೀಗ. ಇವಾಗ ಇಲ್ಲಿಂದ ಹೋಗಬೇಕು, ಅಲ್ಲೋಗಿ ಸ್ನಾನ ಮಾಡ್ಕೊಬರ್ಬೇಕು. ಆ ನೀರು ನೋಡಿದ್ರೆ ಅಷ್ಟೊಂದು ಮಣ್ಣಾಗಿದೆ, ಏನು ಒಂದು ಅರ್ಥ ಆಗ್ತಾಯಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಸ್ನಾನ ಮಾಡೋಣ ಬನ್ನಿ. ಟೀ ಕೊಟ್ಟಿದ್ದಾರೆ, ಟೀ ಕುಡ್ಕೊಂಡು ಈ ಮಳೆ ಮಾತ್ರ ಇಲ್ಲ ಥರನೇ ಇಲ್ಲ, ಅದಕ್ಕೆ ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಇಲ್ಲಿಂದ ಹೊರಡೋಣ, ಅದಾದಮೇಲೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ, ಏನಾದರೂ ನೆಕ್ಸ್ಟ್ ಪ್ಲ್ಯಾನ್. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ರೆಡಿ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ಇಲ್ಲಿಂದ ನೋಡ್ಬೋದು ಬಟ್ಟೆ ಎಲ್ಲ ರೆಡಿ ಆಗಿದೆ. ಅಣ್ಣ ಅವರು ಅಲ್ಲಿದ್ದಾರೆ, ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು. ಮಳೆ ಮಾತ್ರ ಬಿಡ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡುವ, ಹಿಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಚಳಿ ಬೇರೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ನೋಡ್ಬೋದು ಹೇಗಿದೆ ಮಳೆ ಅಂದ್ಬಿಟ್ಟು. ಫುಲ್ಲು ಮಳೆ ಜೋರಾಗಿ ಬರ್ತಾ ಇದೆ. ನೋಡುವ, ನಿಮ್ಗೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಸಿ. ಭಾಷೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ ನಾನು ಟ್ರಾನ್ಸ್ಲೇಟ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಲಡ್ಕಿ ಕಾ ನಾಮ್ ನಿಜವಾಗ್ಲೂ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನಾನು ಮಾತಾಡ್ತಾ ಇರೋದು. ಹಿಂದಿ ಕೂಡ ಇಲ್ಲಿ ಬರೋಲ್ಲ, ಬೆಂಗಾಲಿ ಮಾತ್ರ ಬರೋದು ಅವ್ರಿಗೆ. ಅಮಿತ್ ಅಂತೆ ಅವ್ರ ಮೊಮ್ಮಗನ ಹೆಸರು. ಪೊಲವಿನಾಥ್. ಇವಾಗ ಅವ್ರು ಹೇಳಿದ್ರು, ನಾವು ಇಲ್ಲೇ ಆರಾಮಾಗಿ ಕುತ್ಕೊಂಡಿದ್ದೀವಿ. ನಿನ್ನೆ ನನಗೆ ಸಿಕ್ಕಿದ್ರಲ್ಲ, ಅವರೇ ತಿರ್ಗಾ ಬಂದಿದ್ದಾರೆ ಮಾತಾಡ್ಸಕ್ಕೆ. ಮಳೆ ನಿಲ್ತಾ ಇಲ್ಲ. ಇದರ ಬಾರಿಶ್ ತೋ ನೈ ಛೋಡ್ ರಹಾ ಹೈ, ಮೈ ಕೈಸೆ ಜಾऊं? और थोड़ा देर रुक कर इधर से चलना है. ನೋಡಿದ್ರೆ ನನಗೆ ಊಟ ಹಾಕ್ಕೊಟ್ಟಿದ್ದಾರೆ. ಮೀನ್ಸ್ ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗು ಅಂತ. वो निकाल दीजिए. नहीं निकाल दीजिए, मैं उतना नहीं खाता इसीलिए. ಇವಾಗ ನನಗೆ ಅನ್ನ ಮತ್ತೆ ಇದು ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ಥ್ಯಾಂಕ್ ಯು, ಬಹುತ್ ಧನ್ಯವಾದ. ತಿಂದ್ಬಿಟ್ಟು ಅದಾದ್ಮೇಲೆ ಸಿಗ್ತೀನಿ ನಿಮ್ಗೆ. ನೋಡಿದ್ರೆ ಊಟ ತಿಂದು ಮುಗಿಸಿದ್ದೀನಿ, ಆಗೋ ಅಲ್ಲಿ ಇಕ್ಕಿದ್ದೀನಿ. ಇವಾಗ ಹೋಗೋದು ಬಾಕಿ. ಹೋಗ್ಬೇಕು. ನೋಡಿದ್ರೆ ಈ ಮಳೆ ಕಾರಣದಿಂದ ಇವಾಗ ನಾನು ಆ ದೇವಸ್ಥಾನಕ್ಕೆ ಹೆಂಗ್ ಹೋಗೋದಂತ ಗೊತ್ತಿದ್ದಿಲ್ಲ. ಅದಕ್ಕೆ ಅಣ್ಣ ಅವ್ರ ಹತ್ರ ಮಾತಾಡ್ಕೊಂಡೆ. ಅಣ್ಣ ಅವ್ರ ಹತ್ರ ಮಾತಾಡ್ಕೊಂಡು ಅವರೇ ಕರ್ಕೊಂಡ್ ಬಂದ್ಬಿಟ್ಟು ಧರ್ಮನಗರ್ ಅಲ್ಲಿ ಬಿಟ್ಬಿಡ್ತಾರೆ. ಕರೆಕ್ಟ್ ಏನಾ ಭಯ್ಯ? ಧರ್ಮನಗರ್ಗೂ ಪಿರ್ಸೆ ಸೋರ್ದೈತ ಉದರ್, ಅಲ್ಲಿ ನಾವು ರೂಮ್ ಏನಾದ್ರು ಮಾಡ್ಕೋಬಹುದು. ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀನಿ. ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. ಅಣ್ಣ ನೋಡಿದ್ರೆ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ರು. ನಾವು ಇಲ್ಲಿಂದ ಹೊರಡೋಣ. ಮಳೆ ಅಂದ್ರೆ ಮಳೆ, ಎಲ್ಲಿ ಬೀಳ್ತೀನೋ ಅನ್ನೋದು ಭಯ ಬೇರೆ ನನಗೆ. ಫುಲ್ಲು ಜಾರ್ತೈತೆ. ಇದೇ ಜಾಗದಿಂದ ಇವಾಗ ಖಾಲಿ ಮಾಡೋ ಜಾಗ. ಬನ್ನಿ ಹೋಗೋಣ. ಓ ಫುಲ್ಲು ಜಾರ್ತೈತೆ. ಬಾಯ್ ಮಾ. ಭಗವಾನ್ ರಾಮಕೃಷ್ಣ. ಇವಾಗ ಶಿವ ಇಲ್ಲಿ ಇದ್ದಾನೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಅಂತ ಕೇಳ್ಕೊಂಡು ಚಲ್ ಬಾಯ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಬಾಯ್ ಮಾ. ಅವರು ನೀನೆ ಈ ಆಶ್ರಮಲ್ಲೇ ಇದ್ದೆ. ಸೊ ಇವಾಗ ಇಲ್ಲಿಂದ ಓಡುವ ಸಮಯ. ನೋಡ್ಬೋದು ಅಲ್ಲೇ ಇದೆ ಗಾಡಿ ನಮ್ದು, ಆಟೋದಲ್ಲೇ ಹೋಗ್ಬೇಕು. ಬನ್ನಿ. गिर गया ಓ ಅವ್ರ ಪಾಪ ಜಾರ್ ಬಿದ್ಬಿಟ್ರಂತೆ. ನನ್ಗೆ ಅದಕ್ಕೆ ಹುಷಾರಾಗ್ ಬಾ ಅಂತಿದ್ರು. ಇವಾಗ ಆ ಬ್ಲೂ ಕಲರ್ ಆಟೋದಲ್ಲೇ ಹೋಗ್ತಾ ಇರೋದು. ಬನ್ನಿ ಹೋಗೋಣ.
ಬ್ರಿಡ್ಜ್ ದಾಟ್ತಾ ಇದೀವಿ ನಿಧಾನಕ್ಕೆ. ಏನ್ ಮಾಡೋದಂತ ಗೊತ್ತಿಲ್ಲ. ಬನ್ನಿ, ಇದೇ ದಾರಿಯೆಲ್ಲ ಹೋಗ್ಬೇಕು ಇವಾಗ. ಈ ಮಳೆಯಲ್ಲಿ ಬಿಡ್ತಾರೋ ಇಲ್ಲ. ಅಂದರ್ छोड़ते हैं ना भैया अभी बारिश में? अंदर जाने जाएगा तो ये लेके जाऊंगा। ठीक है. ನೋಡಿದ್ರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ದಾರಿ ಇದೆ, ಬನ್ನಿ ಹೋಗೋಣ. ಇಲ್ಲಿಂದ 900 ಮೀಟ್ರು. ಹೇಗಿದೆ ನೋಡಿ ವೆದರ್. ಮಳೆಗೆ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಆಗಿದೆ ಇಲ್ಲಿ ಮಳೆ. ಇವಾಗ ನೋಡಿದ್ರೆ ಈ ಕಾಡು ಒಳಗೆ ಹೋಗ್ತಾ ಇದೀವಿ. ನೋಡ್ಬೋದು ಹೇಗಿದೆ ಕಾಡು ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿ. इधर से कितना दूर लगेगी भैया? ज्यादा नहीं, 1 किलोमीटर. 1 किलोमीटर नीचे जाना है. हाँ ठीक है. ನಾವು ಅಣ್ಣ ನಾನು ಇಲ್ಲಿದ್ದೀವಿ. ಮಳೆ ಇರೋದ್ರಿಂದ ಕ್ಲೀನ್ ಆಗಿ ತೋರ್ಸಕ್ಕಾಗ್ತಾ ಇಲ್ಲ ರೋಡ್ನ. पूरा दिन मेला? रात को पूरा रात ऑल नाइट चलता है मेला. और दूसरे दिन तक भी चलता है. इधर शाम को स्टार्ट होता है. हाँ. और अगले दिन खत्म होता है. शाम तक खत्म हो जाता है. और इधर दूसरा मेला लगता है बटेट तालाब में. हाँ. ये बंद हो जाता है ना. हाँ. ये मेला खत्म हो गया तो दूसरा चालू हो जाता है. लोग इधर से निकल के उधर चला उधर जाता चला जाता है. उधर शाम तक चलता है मेला. ओके. एक बारिश की वजह से पूरा भीग रहा हूँ. ನೋಡಿದ್ರೆ ನಾವು ಬಂದ್ಬಿಟ್ಟು ಅದರ್ತಲ ದೇವಸ್ಥಾನ ಹತ್ರ ಬಂದಿದ್ದೀವಿ. ಯಾವ ದೇವಸ್ಥಾನ ಏನು ಅಂತೆಲ್ಲ ಹೇಳ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿ ಎಂಟ್ರಿ ಮಾಡ್ಬೇಕಂತೆ. ಎಂಟ್ರಿ ಮಾಡಾದ್ಮೇಲೆ ಹೋಗೋಣ ಬನ್ನಿ. ಇಲ್ಲಿ ಬಾರಿಶ್ ಹಾ. ಇವಾಗ ನೋಡಿದ್ರೆ ಎಂಟ್ರಿ ಮಾಡ್ಬಿಟ್ಟು ಬಂದ್ಬಿಟ್ವಿ ಒಳಗೆ. ಇಲ್ಲಿಂದಾನೆ ಸ್ಟಾರ್ಟ್ ದೇವಸ್ಥಾನ. ಇವಾಗ ನೋಡ್ಬೋದು ಛತ್ರಿ ಎತ್ಕೊಂಡೇ ಬಂದಿದ್ದೀನಿ, ಯಾಕಂದ್ರೆ ಮಳೆ ಇದೆ ಅದಕ್ಕೋಸ್ಕರ. ಮಳೆಯಲ್ಲಿ ನೆನೆಯಕ್ಕಂತೂ ಆಗಲ್ಲ, ಸಿಕ್ಕಾಪಟ್ಟೆ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಅಂತ. ಹೆವಿ ಜಾರ್ತೈತೆ ಗುರು, ಜಾರ್ತೈತೆ ಹೆವಿಯಾಗಿ ಜಾರ್ತೈತೆ. ರೆಸ್ಟೋರೆಂಟ್ ಅಂತೆ, ರೆಸ್ಟೋರೆಂಟ್ ಮುಚ್ಚೋಗೈತೆ. ನೋಡುವ ಬನ್ನಿ. ನೋಡ್ಬೋದು ಹೀಗೆ ಇರೋದು ದೇವಸ್ಥಾನಕ್ಕೆ. ಮೇಲಿಂದ ಹೋಗ್ಬೇಕಾ ಕೆಳಗಿಂದ ಹೋಗ್ಬೇಕಾ ಗೊತ್ತಿಲ್ಲ, ಕೇಳ್ಕೊಂಡು ಹೋಗೋಣ. ಅಣ್ಣ ಆಟೋದಲ್ಲೇ ಇರ್ತೀನಿ ಅಂದರು, ಅದಕ್ಕೋಸ್ಕರ ಸರಿ ಆಯಿತು ಅಂದೆ. ಅಂದರೆ ಇಲ್ಲಿ ಹೆವಿಯಾಗಿ ಜಾರ್ತೈತೆ ಗುರು, ಫುಲ್ ಸ್ಲಿಪ್ಪರಿ. ನಮ್ಮ ಇಂಡಿಯಾ ಫ್ಲಾಗ್. ಆಟೋನ ಬರ್ತಾವ್ರೆ ಪಾಪ, ಅವರು ನೆನ್ಕೊಂಬರ್ತಾವ್ರೆ. ಛತ್ರಿ ಅವ್ರು ಕೈ ಕೊಟ್ಬಿಡೋಣ. आ जाइए भैया, आ जाइए जल्दी. ठीक है, इस तरफ जाना है ना नीचे. ನೋಡಿದ್ರೆ ಇಲ್ಲಿಂದ ದೇವಸ್ಥಾನ ಸ್ಟಾರ್ಟು. ನೋಡ್ಬೋದು ಹೇಗೆ ಕೆತ್ತನೆ ಆಗಿದೆ ಅಂದ್ಬಿಟ್ಟು. ದೇವ್ರ ಮೇಲೆ ಎಲ್ಲ ಫುಲ್ ಕೆತ್ತನೆ ಆಗಿರುತ್ತೆ. ಬನ್ನಿ ನಿಮಗೆ ತೋರಿಸ್ತೀನಿ. ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಓಪನ್ ಪಾರ್ಕ್ है ना भैया? इधर पुजारी नहीं रहते हैं? पुजारी है एक ही एक. ಇವಾಗ ನೋಡಿ ದೇವರು ಹೇಗೆ ಕಾಣಿಸ್ತಾ ಇದ್ದಾನೆ ನೆಕ್ಸ್ಟ್ ಲೆವೆಲ್ ಆಗಿ. ये शिव मंदिर है ना भैया? हाँ हाँ, ये भी शिव मंदिर. ಇದು ಶಿವ ಮಂದಿರ ಕೂಡ. ಸರಿ, ಇವಾಗ ನೋಡ್ಬೋದು ನಾವು ದೇವಸ್ಥಾನ ಹತ್ರನೇ ಇದ್ದೀವಿ. ಹೀಗೆ ನೆಕ್ಸ್ಟ್ ಲೆವೆಲ್ ಆಗಿ ಅಣ್ಣ ಅವ್ರು ನಿಂತ್ಕೊಂಡವ್ರೆ ಚಪ್ಪಲಿ ಹಿಡ್ಕೊಂಡು. ಇಲ್ಲಿ ನೋಡ್ಬೋದು ಅಣ್ಣನೂ ಇದ್ದಾರೆ, ನಾನು ಇಲ್ಲಿದ್ದೀನಿ. ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ವಾವ್, ಏನು ಹೇಳೋದು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಇತಿಹಾಸ ಏನು ಅಂದ್ರೆ, ಇದು ಬಂದ್ಬಿಟ್ಟು ಶಿವ ಮತ್ತೆ ಅವ್ರ ಜೊತೆ ಸಾಥಿಗಳು 1 ಕೋಟಿ ಜನ ಇದ್ರಂತೆ. 1 ಕೋಟಿ ಜನರಲ್ಲಿ ಒಬ್ರು ಕಮ್ಮಿ ಇದ್ರಂತೆ. ಅವಾಗ ಇಲ್ಲಿ ಬಂದು ಕೈಲಾಸಕ್ಕೆ ಹೋಗ್ತಿದ್ರಂತೆ ಶಿವ ಮತ್ತೆ ಅವರು ಸಾಥಿಗಳು, ಮೀನ್ಸ್ ಜೊತೆಲಿದ್ದವರು. ಅವರೆಲ್ಲ ಕೈಲಾಸಕ್ಕೆ ಹೋಗುವಾಗ ಇಲ್ಲಿ ರೆಸ್ಟ್ ಮಾಡಕ್ಕೆ ಈ ಬೆಟ್ಟದ ಮೇಲೆ ನಿಂತಾಗ ಶಿವಾಜಿ ಬೆಳಿಗ್ಗೆ ಶಿವಣ್ಣ ಬಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಹೊಟ್ಬಿಟ್ರಂತೆ. ಅವಾಗ ಇವರೆಲ್ಲಾನು ನಿದ್ದೆ ಮಾಡ್ತಾ ಇರೋದು ನೋಡಿ ಇವ್ರಿಗೆ ಶಾಪ ಹಾಕ್ಬಿಟ್ಟು ಇವ್ರನ್ನೆಲ್ಲ ಕಲ್ಲಾಗಿ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಇದು 7ನೇ ಶತಮಾನದಲ್ಲಿ ಕಟ್ಟಿರೋದು. ಸಖತ್ತಾಗಿದೆ ದೇವಸ್ಥಾನ.
ಫುಲ್ಲು ನೋಡ್ಬೋದು ಎಲ್ಲ ಕಲ್ಲುಗಳಿಂದನೇ ಶಿಲೆ ಆಗಿರೋದು. ಬನ್ನಿ ನಿಮ್ಗೆ ಕೆಳಗೆ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಶಿವ ಮಂದಿರ, ಅಲ್ಲೇ ಶಿವಂದು ಪ್ರತಿಷ್ಠಾಪನೆ, ಅಲ್ಲೇ ಪೂಜೆ ಆಗೋದು. ವಹಾಯಿ ಪೂಜಾ ಹೋತಾ ನಾ ಭಯ್ಯ, ಅದೇ ಮೇನ್ ಪ್ಲೇಸು. ಅಲ್ಲಿಂದ ಇದು ಫಾಲ್ಸ್ ಒಂದಿದೆ, ನೀರು ಹರಿತಾ ಇದೆ. ಇಲ್ಲೆಲ್ಲ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿಂದ ಇವಾಗ ನಡ್ಕೊಂಡ್ ಬಂದೆ ಕೆಳಗೆ. ಇವಾಗ ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಕುನ್ನಕೋಟಿ ಅಂದ್ಬಿಟ್ಟು ಒಂದು ಜಾಗದಲ್ಲಿ ಬಂದಿದೀವಿ. ಇದು ಬಂದ್ಬಿಟ್ಟು ಶಿವ ಮಂದಿರ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ವಾವ್, ಬೆಟ್ಟದ ಮೇಲೆ ಎಲ್ಲ ಕೆತ್ತನೆಗಳೇ, ಮೀನ್ಸ್ ದೇವ್ರಗಳ ಕೆತ್ತನೆ. ಇಲ್ಲಿ ವಿಶೇಷತೆ ಅದೇ. ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ಬೋದು ನದಿ ಹೇಗೆ ಮೀನ್ಸ್ ಅದು ಬಂದ್ಬಿಟ್ಟು ಫಾಲ್ಸ್ ಹೇಗೆ ಹರಿತಾ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ಲೆವೆಲ್. ಇವಾಗ ನೋಡಿದ್ರೆ ಇಲ್ಲೇ ಬಂದು ರೀಚ್ ಆಗಿದ್ದೀವಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂದ್ಬಿಟ್ಟು. ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬಾ ಕಷ್ಟ ಬಿದ್ದಿದ್ದೀನಿ, ದೇವ್ರ ದಯದಲ್ಲಿ ಬಂದಿದ್ದೀನಿ. ವಾವ್, ಇಲ್ಲಿ ನೋಡಿ ನಮ್ಮ ನಂದಿನೂ ಇದ್ದಾರೆ ಇಲ್ಲೇ. ಅಲ್ಲೊಂದು ನಂದಿ, ಇಲ್ಲೊಂದು ನಂದಿ. ಆ ಅಣ್ಣನೇ ನಮ್ಗೆ ಕರ್ಕೊಂಡ್ ಬಂದಿರೋದು. ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಬನ್ನಿ ಹಿಂಗ್ ಹೋಗಿ ತಿರ್ಗ ಅಭಿ ಇಸ್ ತರಫ್ ಜಾಕರ್ ಉಸ್ ತರಫ್ ಸೆ ಆನಾ ಹೈ ಭಯ್ಯಾ. हाँ, आपका मर्जी, किस तरफ से जाना है? आपको ऊपर जाना है क्या? हाँ ऐसे चढ़ पाएंगे? हाँ, ನೋಡಿ ಎಷ್ಟು ಸೈಟ್ ಇದೆ. ಇವಾಗ ನಡೆಯಕ್ ಆಗುತ್ತಾ ಅಂತ ಕೇಳಿದ್ರು, ಹ್ಞೂ ಆಗುತ್ತೆ ಅಂತ ಹೇಳಿದೀನಿ. ಬನ್ನಿ ಹೋಗೋಣ. ನೋಡಿದ್ರೆ ಆ ಬೆಟ್ಟದ ಮೇಲೆಯಿಂದ ಹಂಗೆ ಇಳಿದು ಬಂದು ಇವಾಗ ಈ ಬೆಟ್ಟದ ಮೇಲೆ ಹತ್ತಾ ಇದೀವಿ. ನೋಡ್ಬೋದು ಇದೆಲ್ಲ ಹೆಂಗ್ ಕೆತ್ತಿರ್ಬೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು 7ನೇ ಶತಮಾನ ಏನೋಪ್ಪ ಸೈಂಟಿಸ್ಟ್ಗಳು ಕಂಡುಹಿಡ್ದಿರೋದು. ಆ ಕೆತ್ತನೆ ನೋಡ್ರಿ ಹೆಂಗಾಗಿದೆ ಕ್ಲೀನಾಗಿ. ಅರೇವಾ, ಇಷ್ಟು ಬೆಟ್ಟದ ಮೇಲೆ ಯಾರು ಮಾಡೋಕ್ಕಾಗುತ್ತೆ ಹಿಂಗಲ್ಲ? ಅಪ್ಪ ದೇವಡ, ಇದು ಯಾವುದೋ ತುಂಬ ಪುರಾತನ ಇತಿಹಾಸನೇ ಇದೆ ಇದಕ್ಕೆ. ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಈ ಜಾಗಕ್ಕೆ ನಾನು ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಅಂದರೆ ಅಷ್ಟು ಖುಷಿ. ಈ ಬೆಟ್ಟ ನೋಡಿ ಹಿಂಗಿದೆ. ಯಪ್ಪ, ಅಣ್ಣ ಒಬ್ಬರೇ ಇರೋದು ನನ್ನ ಜೊತೆ. ಇವಾಗ ನಾನು ಮಳೆ ನಂದ್ಕೊಂಡು ನಿಧಾನಕ್ಕೆ ಹತ್ತಾ ಇದ್ದೀನಿ. ಅದಕ್ಕೆ ಅಣ್ಣನ ಹೇಳಿದೆ, ಹತ್ಕೊಂಡು ಹೋಗ್ಬಿಡಿ ಅಣ್ಣ, ಪರವಾಗಿಲ್ಲ. ದಯವಿಟ್ಟು ಇಲ್ಲಿ ಬಂದರೆ ನೀರು ಬಾಟ್ಲು ತೊಗೊಂಬನ್ನಿ, ಇಲ್ಲಾಂದರೆ ಆಗಲ್ಲ. ಇದು ತ್ರಿಪುರ ರಾಕ್ ಟೆಂಪಲ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಅರೆ ವಾ, ಅಡಿ ಮಸ್ತಾಗಿದೆ. ಮೇಲೆ ಹೋಗ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೋನ್ ಹಿಡ್ಕೊಂಡು ಹತ್ತಕ್ಕಾಗ್ತಾಯಿಲ್ಲ. ನೋಡ್ಬೋದು ಹೆಂಗಿದೆ ಕೆಳಗೆ ಹಾಳ. ಇದನ್ನೇ ಹತ್ಕೊಂಡು ಇವಾಗ ಮೇಲೆ ಬಂದಿದ್ದೀನಿ. ಅಲ್ಲಿಂದ ಬಂದಿದ್ದು ಆ ಬೆಟ್ಟದ ಮೇಲೆಯಿಂದ ಹಂಗಿಂದ ಬಂದ್ವಿ. ಹಂಗೆ ಇಳಿದು ಅಲ್ಲೋಗಿ ಅಲ್ಲಿ ತಲುಪಿ ಇವಾಗ ಇಷ್ಟ ಮೇಲೆ ಬಂದೆ. ನೋಡಿ ಇದ್ರ ಮೇಲೇನೋ ಕೆತ್ತನೆ ಮಾಡಿದ್ದಾರೆ. ಅಪ್ಪ ಸ್ವಾಮಿ, ನಾವು ಕೆತ್ತನೆ ಅಂತೀವಿ, ಆ ಕಾಲದಲ್ಲಿ ನಿಜವಾಗ್ಲೂ ಇವರೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಿದ್ದೆದಲ್ಲಿ ಹಂಗೆ ಶಿವಜಿ ಶಾಪ ಕೊಟ್ಟಿರೋದ್ರಿಂದ ಕಲ್ಲಾಗಿ ಹೋಗೋರೆ. ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ಕರಿಬನ್ ಕಿತ್ನಾ है भैया? ऐसा पत्थर अभी तो 1 लाख का ऊपर है ना, 1 करोड़ के पास है. ಮೀನ್ಸ್ ನಾನು ಬುಕ್ಸಲ್ಲಿ ಓದಿದ್ನು, ಮೀನ್ಸ್ ಒಂದು ವಿಡಿಯೋದಲ್ಲಿ ನೋಡಿದಾಗ 1 ಕೋಟಿ ಏನೋ ಕಲ್ಗಳಿದೆ ಅಂತ ಹೇಳಿದ್ರು. ಇಲ್ಲಿ ನೋಡಿ ಫುಲ್ಲಾಗಿ ಉನ್ನೋ ಕುಟಿ. ಇಲ್ಲಿ ಫುಲ್ಲು ಜಾರ್ತೈತೆ. ಆದ್ರೂ ನಾವು ಗೊತ್ತಲ್ಲ ಬಂಡದೇರಿಯ ಹತ್ತು ಬಿಡೋದೆ. ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ಈ ಮಳೇಲಿ ನಿಂತ್ಕೊಂಡು ನಾನು ಇದೆಲ್ಲ ಮಾಡ್ತೀನಿ ಅಂದ್ರೆ ಕ್ರೇಜಿ ಅಲ್ಲ, ನೆಕ್ಸ್ಟ್ ಲೆವೆಲ್. ऊपर भी जा सकते हैं भैया? हाँ, ऊपर मंदिर है. ठीक है, बनी ಮೇಲೆ ಹೋಗೋಣ ಹಾಗಾದ್ರೆ. इधर रास्ता खराब है. हाँ, इधर रास्ता खराब है. ठीक है, वो बारिश की वजह से और भी फिसल रहा है. ಇವಾಗ ಮೇಲೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. जा सकते हो, आओ भैया मेरे से करने. ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೈತೆ, ಎಲ್ಲ ಆಗುತ್ತೆ ನಮ್ಮ ಕೈಯಲ್ಲಿ. मेरे पास सभी गिरा भी उठता हूँ फिर से. क्या बोलते? नहीं भैया, मैं वैसा ही थोड़ा धीरे धीरे. प्रॉब्लम होगा तो मेरा ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಹಾಳಾಗೋಗಿದೆ. ಇಲ್ಲಿಂದ ಅಲ್ಲವರೆಗೂ ಅಣ್ಣ ಸಪೋರ್ಟ್ ತೊಗೊಂಡೋಗ್ಬಿಡ್ತೀನಿ. ಅಲ್ಲಿಂದ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ. ಹೆಂಗೋ ಹತ್ಕೊಂಡ್ ಬಂದ್ಬಿಟ್ಟೆ, ಸುಸ್ತಾಗೋಯ್ತು ಕಣ್ರಿ. ಯಪ್ಪ, ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬರೋಷ್ಟಿಗೆ ಇಳಿದೋಯ್ತು. ನೀರು ಬಾಟ್ಲು ದಯವಿಟ್ಟು ಕ್ಯಾರಿ ಮಾಡಿ. ಆದ್ರೆ ಇಲ್ಲಿ ಮಾತ್ರ ಗಬ್ ಮಾಡಕ್ ಹೋಗ್ಬೇಡಿ. ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ನೋಡ್ಬೋದು ಮರ ಹೇಗಿದೆ ಅಂದ್ಬಿಟ್ಟು, ಆಲದ ಮರ. ಇದು ಶಿವಂದು ಜಾಗ. ಇಲ್ಲೇ ಪೂಜೆ ಎಲ್ಲ ನಡೆಯೋದು. ಇವಾಗ ಪೂಜೆ ಮಾಡಕ್ ಪೂಜಾರಿ ಇಲ್ಲ, ಮಳೆ ಬರ್ತಾ ಇರೋದ್ರಿಂದ. ಇಲ್ಲಿ ಕಲ್ಲುಗಳು ಮೀನ್ಸ್ ಒಳಗೆ ಬಿಡಲ್ಲ ಇವಾಗ. ಈ ಕಲ್ಲೋಗ ಅಂದರ್ ನೈ ಸೊಡ್ರ ಏನ ಭಯ್ಯ,
ये अंदर तो लग किया हुआ है। मीन्स तोड़ देते हैं कर कर, अंदर नहीं छोड़ रहा है. ಚಲಿಯೇ ನಾನು ಹಂಗೆ ಒಳಗೆ ಫೋನ್ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಅರೆ ವಾ ಬಡಿಯಾ ಸೂಪರ್. ಆದರೆ ಇನ್ನೂ ಆ ಬೆಟ್ಟದಲ್ಲೆಲ್ಲ ಇದೆ ಮೂರ್ತಿಗಳು, ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ಆದ್ರೆ ರೋಡ್ ಸಿಕ್ಕಾಪಟ್ಟೆ ಕೆಡ್ದಾಗಿದೆ. ಅಣ್ಣ ಹೇಳಿದ್ರು ಬೇಡ, ತುಂಬಾ ರಿಸ್ಕ್ ತಗೋಬೇಡ, ಇವಾಗ ತಗೊಂಡಿರೋ ರಿಸ್ಕ್ಗೆ ಸಾಕು ಅಂದ್ರು. ಇಲ್ಲಿಂದ ಹೊಡ್ತಾ ಇದೀವಿ. ಈ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಹುತ್ ಧನ್ಯವಾದ ಭಯ್ಯ, ಬಹುತ್ ಥ್ಯಾಂಕ್ ಯು ಇದರ ಲೇಖನ ಆನೆ ಕೆ ಲಿಯೆ. ಸಕಲಾಗಿದೆ. ದಯವಿಟ್ಟು ಇವ್ರ ನಂಬರ್ ತಗೊಳ್ಳಿ. ನಿಮ್ಗೆ ಯಾರಾದ್ರೂ ಬರ್ಬೇಕು ಅಂದ್ರೆ ಇವ್ರ ನಂಬರ್ ಕೊಟ್ಟಿರ್ತೀನಿ. आप उसको फोन किया तो आप इधर लेकर आ जाएगा ना? जरूर. और नंबर ಕೊಡ್ತೀನಿ. हाँ, कहाँ से लेकर आते हैं भैया आप? रेलवे स्टेशन? हाँ, रेलवे धर्मनगर धर्मनगर ಅಲ್ಲಿ रेलवे स्टेशन ಇದೆ, ಅಲ್ಲಿಂದ ಅಣ್ಣ ಅವ್ರು ಪಿಕ್ ಮಾಡ್ಕೊತಾರೆ. ಅವ್ರ ನಂಬರ್ ಕೊಡ್ತೀನಿ. आपका नंबर बोल दीजिए भैया. 8837375067. ನೋಡಿ ಫ್ಯಾನ್ಸಿ ನಂಬರ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ, ಅವರು ನಿಮ್ಗೆ ಇಲ್ಲ ತಿರುಗಿಸ್ತಾರೆ. और भी इधर कौन सी जगह है भैया? आपको इधर जाना है? हाँ, तो कैलाशर में एक तिरुपति मंदिर है. ತಿರುಪತಿ ಮಂದಿರ್. ठीक है. ಎಷ್ಟು ಕೆಳಗಿದೆ ನೋಡಿದ್ರ. ಅಣ್ಣ ಅವರು ಎಷ್ಟು ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾರೆ. ಅಣ್ಣ ಹೇಳ್ತಾ ಇದ್ರು, ನಿನಗೇನೋ ಬಂದದೇರಿಯಾ ನನ್ನ ಮಗನೇ, ನೀನ್ ಹಿಂಗೆಲ್ಲ ನಡೀತಾ ಇದೀಯಾ ಅಂತ ಕೇಳಿದ್ರು ನನ್ನ. ಆದ್ರೂ ನಾನು ಏನ್ ಮಾಡ್ಲಿ, ನನಗೆ ತುಂಬಾ ಇಷ್ಟ ಈ ತರ ಟ್ರೆಕಿಂಗ್ ಮಾಡಕ್ಕೆ. ಸೊ ಟ್ರೆಕಿಂಗ್ ಮಾಡ್ತೀನಿ. ಇನ್ಸ್ಪೈರ್ ದ ಪೀಪಲ್ಸ್ ಅಂತಿರಲ್ಲ, ಆ ತರ ಈ ಕಾಲ್ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಆಗಿ ವಾವ್ ಇಷ್ಟು ಮೇಲೆ ನಡ್ಕೊಂಡ್ ಬಂದಿದ್ದೀನಿ. ಅದು ಹೇಗಿದೆ ಬೆಟ್ಟ ಮೀನ್ಸ್ ಪೂರಾ ಹೀಗೆ ಇರೋದು. ನಾವು ಇವಾಗ ಇದನ್ನ ಇಳ್ಕೊಂಡ್ ಬಂದ್ವಿ ಈ ಕೊಚ್ಚೆ ರೋಡ್ನ. ಅಲ್ಲಿ ಅಣ್ಣ ಸಪೋರ್ಟ್ ತಗೊಂಡೆ ಒಂದ್ ಸ್ವಲ್ಪ. ನೆಕ್ಸ್ಟ್ ಲೆವೆಲ್ ಆಗಿದೆ ಕಣ್ರಿ. ಚಲ್ತೇ ಭಯ್ಯ. ಮೀನ್ಸ್ ಕಾಲು ಹಿಂಗೆ ಇಟ್ಕೊಂಡು ಅಣ್ಣ ನಾನು ಇಬ್ಬರ ಜೊತೆಗೆ ನಡೀತಾ ಇದೀವಿ. ಜಾರ್ತಾ ಇದೆ, ಒಂದ್ ಸ್ವಲ್ಪ ಹುಷಾರಾಗಿ ನಡಿಬೇಕು ಇಲ್ಲಿ, ಇಲ್ಲಾಂದ್ರೆ ಕಷ್ಟ ಆಗೋಗುತ್ತೆ. तो बस चलिए भैया, थोड़ा जल्दी से चल जाता है इधर से, है ना भैया? फिसलेगा तो वो इधर बहुत कम लोग चला है, इसीलिए फिसल रहा है ना? ये थोड़ा रिस्की रोड है. ಯಾಕಂದ್ರೆ ಎಲ್ಲರೂ ಆ ಕಡೆಯಿಂದ ಹೋಗ್ಬಿಡ್ತಾರೆ, ಅಲ್ಲಿಂದ ಇಳ್ಕೊಂಡು ಅಲ್ಲಿ ಸಿಮೆಂಟ್ ರೋಡು. ಇದು ಬಂದ್ಬಿಟ್ಟು ಇವಾಗ ಮೀನ್ಸ್ ಹಳೆ ರೋಡ್ ಇದು. ಇದ್ರಲ್ಲೇ ನಾನು ಸರಿ ಒಂದ್ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಅಂದ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅರೆ ವಾ, ಇದು ಜಿಂದಗಿ ಅಂದ್ರೆ ಈ ಕಾಡೊಳಗೆ ಮಸ್ತ್ ಜಿಂದಗಿ ಇದು. जिंदगी एक सफर है ना भैया? आपको गाना पसंद आता है? एक गाओ भैया, एक सॉन्ग. मेरे को गाना नहीं आता है. क्यों भैया? लेकिन सुनने में अच्छा लगता है. सुनने में अच्छा लगता है, गाना नहीं आता. ठीक है, चलिए भैया. पकड़ेंगे नहीं, वो पैर को थोड़ा रेस्ट चाहिए था. अच्छा, इस पैर को. रुकिए, कोई बात नहीं. ನೋಡಿದ್ರೆ ಇಲ್ಲೂ ಪೂಜೆ ಆಗುತ್ತೆ. ಹಾಗೆ ನೋಡಿದ್ರೆ ಇಲ್ಲೇ ಸಿಟಿಂಗ್ ಪ್ಲೇಸು. ಅಲ್ಲಿ ನೋಡಿದ್ರೆ ಆ ರೋಡಲ್ಲೂ ಹೋಗ್ಬೋದು, ಈ ರೋಡಲ್ಲೂ ಹೋಗ್ಬೋದು. ನಾನು ಈ ರೋಡ್ ಚೂಸ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಹಾಳಾಗಿದೆ, ಆದ್ರೆ ಚೆನ್ನಾಗಿದೆ ನಡೆಯೋಕ್ಕೆ. ಹಿಡ್ಕೊಂಡು ನೋಡಿ, ಕೈ ಹಿಂಗೆ ಹಿಡ್ಕೊಂಡ್ಬಿಡೋದು, ಹಿಂಗೆ ನಡೆಯೋದು. ಹಿಂಗೆ ಸಪೋರ್ಟ್ ತೊಗೊಂಡೇ ಹೋಗೋದು ಸ್ವಲ್ಪ. ಆದರೆ ಕೇರ್ಫುಲ್ ಆಗಿರಿ. ನನ್ನಂತವ್ರು ಬಂದರೆ ಇಲ್ಲಿ ನೋಡೋಕೆ ಹೋದ್ರೆ ಹ್ಯಾಂಡಿಕ್ಯಾಪ್ಸ್ ಅಲೋ ಇಲ್ಲ. ಬಟ್ ಆದರೂ ನಾನು ಬಂದಿದ್ದೀನಿ ಯಾಕಂದರೆ ದೇವ್ರನ್ನ ನೋಡಬೇಕು ಅಂತ ಆಸೆಯಿಂದ. ವಾವ್, ಇಲ್ಲಿ ಬಂದಿದ್ದೀವಿ. ಫೈನಲಿ ವಿ ರೀಚ್ಡ್. ದೇವ್ರ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ನೋಡು ಹೇಗಿದೆ ಅಂತ. ಶಿವ ಕಣ್ರಿ, ಶಿವಾನೇ. क्या बोलते हैं भैया? ಶಿವ ही है. वो भगवान बुलाना है तो कैसे भी बुल जाए. ಇವಾಗ ಇಲ್ಲವರೆಗೂ ಈ ಬೆಟ್ಟದಲ್ಲಿ ಈಗೆಲ್ಲ ನಡ್ಕೊಂಡು ಕರ್ಕೊಂಡ್ ಬರ್ತಾನೆ ಅಂದ್ರೆ ನಿಜವಾಗೂ ನಂಬಿದಿಲ್ಲ. ಬಂದೆ, ನಿಜವಾಗೂ ಸಿಕ್ಕಾಬಡೆ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ವಾಟರ್ ಫಾಲ್ಸು ಇದೆಲ್ಲ ಹೋಗ್ಬೋದು, ಹಿಂಗೆಲ್ಲ ಸುತ್ತಾಡ್ಬೋದು. ಬಟ್ ಏನಂದ್ರೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ಇದೆ. ವಾವ್, ಆಹಾ ಮಸ್ತೇ ಭಯ್ಯ ಜಾಗ. ಇಲ್ಲಿಂದ ಜಾರಿದ್ರೆ ಒಂದು ಸ್ವಲ್ಪ ಅದರಲ್ಲಿ ಬಿದ್ದೋಗ್ತೀವಿ, ಅಷ್ಟು ಕೆಳಗಿದೆ ಹಾಳ. ಬಟ್ ಆದ್ರೂ ರಿಸ್ಕ್ ತಗೊಂಡು ನೋಡಿ ಹೋಗ್ತಾ ಇದೀನಿ ನಿಧಾನಕ್ಕೆ. ಮೀನ್ಸ್ ಒಂದು ಸೈಡ್ಗೆ ವಾಳ್ಕೊಂಡು ಹೋಗ್ತಾ ಇರೋದು. ಫೋನ್ ಬಿಟ್ಟರು ಬೀಳ್ತೀನಿ, ನಾನು ಮಾತ್ರ ಬಿಡಲ್ಲ. ನಾನು ಅಂತ ಸೈಕೋ ನನ್ನ ಮಗ ಆಗೋಗಿದ್ದೀನಿ ಇವಾಗ ಸದ್ಯಕ್ಕೆ. ನಿಧಾನಕ್ಕೆ ಹಾಗೆ ಹಿಡ್ಕೊಂಡು ನಡೀತಾ ಇದ್ದೀನಿ. ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ವಾವ್, ಇದೇ ರೂಟಲ್ಲಿ ನಡ್ಕೊಂಡ್ ಬಂದಿದ್ದು ಇವಾಗ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ರೆ ಚೆನ್ನಾಗಿದೆ, ಬಟ್ ಇಲ್ಲೊಂದು ಸ್ವಲ್ಪ ಹಾಳಾಗಿದೆ.
ನಿಧಾನಕ್ಕೆ ಹಂಗೆ ಇಟ್ಕೊಂಡು ಹೋಗೋದು. ಅಣ್ಣ ಅವ್ರು ಅಲ್ಲಿದ್ದಾರೆ. ಮೀನ್ಸ್ ನಾನು ಅದು ಏನಂತಾರೆ ಆ ವಾಟರ್ ಫಾಲ್ಸ್ ನೋಡ್ಬೇಕು ಅಂತಾನೆ ಈಗ ದೂರ ಬಂದಿರೋದು. ಅದನ್ನೇ ನೋಡಿಲ್ಲ ಅಂದ್ರೆ ಹೇಗೆ ಮಜಾ ಇರಲ್ಲ ಆಮೇಲೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ಮಾಡ್ತೀನಿ. ನೋಡಿದ್ರೆ ಗಣಪತಿ ಮೂರ್ತಿ ಇದೆ, ಅದೆಲ್ಲ ಗಣಪತಿ ಮೂರ್ತಿಗಳು. ವಾವ್ ಸಕ್ಕತ್ತಾಗಿದೆ ಅಪ್ಪ ದೇವಡ. ವಾಟರ್ ಫಾಲ್ಸ್ ನೋಡಿ, ಆ ಬೆಟ್ಟದ ಮೇಲೆ ಅಲ್ಲಿ ಇದ್ದಿದ್ದು ನಾವು. ಹಿಂಗೆ ನಡ್ಕೊಂಡು ಅಲ್ಲಿಂದ ಹಂಗೆ ಹೋಗಿ ಅದ್ರ ಮೇಲೆ ಹೋಗಿ ಇಲ್ಲಿಂದ ಬಂದ್ವಿ. ಇವಾಗ ಇಲ್ಲಿಂದ ಹಿಂಗೆ ಕೆಳಗೆ ಇಳಿಬೇಕು. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಕಣ್ರಿ. ಒನ್ ಟೈಮ್ ಆದ್ರೂ ಲೈಫಲ್ಲಿ ವಿಸಿಟ್ ಮಾಡ್ಬೇಕು ಈ ಜಾಗನ. ವಾವ್ ದಾರಿ ಹೇಗಿದೆ ಅಂದ್ಬಿಟ್ಟು. ಇದು ಲಾಸ್ಟ್ ಪಾಯಿಂಟ್ ಅನ್ಕೋತೀನಿ. ಇಲ್ಲಿ ಶಿವಮೂರ್ತಿಗಳು ಸಿಕ್ಕಾಪಟ್ಟೆ ಇದೆ ನೋಡ್ಬೋದು. ಮಳೆಯಿಂದ ಈ ತರ ಆಗಿರೋದು. ವಾವ್ ಬ್ರಿಡ್ಜ್ ಹೊಡೆದೋಗ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಕಣ್ರಿ. ಏನೋ ಒಂಥರ ಮಜಾನೇ ಬೇರೆ. ಇಲ್ಲಿ ಬಂದ್ರೆ ಮಿನಿಮಮ್ ಅಂದ್ರೂ ಕಿತ್ನಾ ಅವರ್ ಲೇಗ ಭಯ್ಯ इधर आए तो कितना घंटा लगेगा पूरा घूमने के लिए? पूरा 2 घंटे तो लग जाएगा कम से कम. 2 घंटा पूरा घूमने है तो. ನೀವು ನೋಡು ಗಣಪತಿ, ಅದೆಲ್ಲ 3 ಗಣಪತಿ ಮೂರ್ತಿ ಇದೆ ಅಲ್ಲಿ. ಅವಾಗೆ ತೋರಿಸಿದ್ನಲ್ಲ. ವಾವ್ ವಾಟರ್ ಫಾಲ್ಸ್ ನೋಡ್ರಿ ಹೇಗಿದೆ ಅಂದ್ಬಿಟ್ಟು. ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ನೀರು ಹಿಂಗೆ ಹರ್ಕೊಂಡು ಹಿಂಗೆ ಹೋಗ್ತಾ ಇದೆ ಇವಾಗ. ಹಾ ಜಡೇಜಾ ಬಿದ್ದೋಗ್ತಾ ಇದ್ದೆ, ಬಿದ್ದು ಜಾರ್ ಕೈ ಕಾಲು ಮುರ್ಕೊಂತಿದ್ದೆ, ಕಿಸಲ್ ಗಯ ಪಾನಿ ಏನಾ ಇಸಿಲಿಯೇ. ओ भगवान मैंने पकड़ लिया, नहीं तो गिर जाते आप. थोड़ा सा सपोर्ट कर दिया मेरे को. मैं ऐसा पकड़ लिया, आप मेरे को इस तरफ से पकड़ लिया. बहुत अच्छा. ನಿಜವಾಗ್ಲೂ ಬಲೆ ಜಾರ್ ಬೀಳ್ತಾ ಇದ್ದೆ ಇವಾಗ. ಅಲ್ಲಿ ನೀರಿದೆ, ಕಾಸಿ ಇದೆ, ನೋಡಿಲ್ಲ ನಾನು. ಅದ್ರ ಮೇಲೆ ಕಾಲಿಕ್ಬಿಟ್ಟೆ. ನೋಡಿ ಹೆಂಗಿದೆ. ವಾರೆ ವಾ ಜಿಂದಗಿ ಎಕ್ ಸಫರ್. ಈ ಬೆಟ್ಟ ಎಲ್ಲ ಹತ್ಕೊಂಡು ಬಂದಿದ್ದೀನಿ ಕಣ್ರಿ. ಹೆಂಗಿದೆ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಹೇಳಕ್ ಆಗ್ತಾ ಇಲ್ಲ. ಅರೆ ವಾ ಬನ್ನಿ. ಚತುರ್ಮುಂಗ ಲಿಂಗ ಇದೆ ಬನ್ನಿ. ಮೀನ್ಸ್ ಇದೆ ಲಿಂಗ, ಇಲ್ಲಿ ಎಲ್ಲ ಇದೆ ಲಿಂಗ. ಭಯ್ಯ ಲಿಂಗ ಶಿವಜಿ ಕಾ. ಬಾರಿ ಈಗ ನಡ್ಕೊಂಡು ಹೋಗೋಣ. ಮೀನ್ಸ್ ಇದನ್ನ ಗ್ರಿಪ್ ಹಿಡ್ಕೊಂಡು ನಡಿಬೇಕು. ಪೂರಾ ಮಳೆಯಿಂದ ನೆಂದೋಗಿದ್ದೀನಿ ಪೂರಾ. ಅದಕ್ಕೆ ಇನ್ನೊಂದು ಮಾತಿಲ್ಲ, ಬಟ್ ಆದ್ರೂ ಹುಷಾರಾಗಿ ನಡ್ಕೊಂಡು ಹೋಗೋದು ನಮಗೆ ಒಳ್ಳೇದಲ್ಲ. ಸೇಫ್ಟಿ ಇಂಪಾರ್ಟೆಂಟ್ ನೋಡಿ. ಅರೆ ವಾ ಬಹುತ್ ಬಡಿಯಾ. ನೋಡಿದ್ರೆ ಅಲ್ಲಿ ಒಂದೇ ಒಂದು ಮೂರ್ತಿ ಇತ್ತು ಒಳಗೆ, ಅದನ್ನ ನೋಡ್ಕೊಂಡ್ ಬಂದು ವಿಡಿಯೋ ಮಾಡಿಲ್ಲ, ಮರ್ತೋದೆ. ಇವಾಗ ಇಲ್ಲಿ ಶಿವ ಮಂದಿರಿಂದ ಮೇಲೆ ಹೋಗ್ತಾ ಇದೀವಿ. ಇವಾಗ ಈ ಕಡೆಯಿಂದ ಹತ್ಕೊಂಡು ಹೋಗೋದು, ಆಮೇಲೆ ಹತ್ತಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫುಲ್ ಸುಸ್ತಾಗೋದೆ ಅದಕ್ಕೋಸ್ಕರ. ನೋಡಿದ್ರೆ ಇನ್ನೂ ಮೂರ್ತಿಗಳೆಲ್ಲ ಮುಚ್ಚೋಗಿದೆ, ಯಾಕಂದ್ರೆ ಬೆಟ್ಟ ಇರೋದ್ರಿಂದ. ಇಲ್ಲಾಂದ್ರೆ ಪೂರ ಕಾಣಿಸೋದು. ಗಿಡಗಳು ಬೆಳೆದೋಗಿದೆ ನೋಡಿ, ಅಲ್ಲೆಲ್ಲ ಇದೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ಮೂರ್ತಿಗಳಿದೆ. ಈ ಬೆಟ್ಟ ಪೂರ್ತಿ ಮೂರ್ತಿಗಳಿಂದನೇ ತುಂಬಿದೆ. ಇವಾಗ ನಾವು ನಡೀತಾ ಇರೋದು ಮೂರ್ತಿಗಳ ಮೇಲೆನೆ. ಇನ್ನು ರಿಸರ್ಚ್ ಮಾಡಿದ್ರೆ ಒಳ್ಳೆ ಜಾಗ, ಆದರೆ ಒಳ್ಳೆ ಟೂರಿಸಂ ಸ್ಪಾಟು ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ ಇದು 7ನೇ ಶತಮಾನದ ಅಂತಾರೆ. ತುಂಬ ಹಳೇದಾಗಿದೆ ಇದು, ಇನ್ನೂ ಹಳೇದಿದು. ನಾನು ಸುಸ್ತಾಗೋಯ್ತು, ಅದಕ್ಕೆ ಕ್ಯಾಮ್ರಾ ಹಚ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಡ್ಕೊಂಡು ನಿಧಾನಕ್ಕೆ ನೋಡಿ. ದೇವಡ ನಿಧಾನಕ್ಕೆ ನಡ್ಕೊಂಡು ಹೋಗೋದು. ಇವಾಗ ನೋಡಿದ್ರೆ ಹಿಂಗೆ ನಡ್ಕೊಂಡು ಹೋದೆ. ಹಿಂಗೆ ನಡ್ಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಹೋದೆ. ಆ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋದೆ. ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಹೋದೆ. ಇವಾಗ ಈ ಬೆಟ್ಟಕ್ಕೆ ಬಂದಿದ್ದೀನಿ. ಟೋಟಲ್ 4 ಬೆಟ್ಟಗಳು. ಸುಸ್ತಾಗಿದ್ದೀನಿ. ಇವಾಗ ಇಲ್ಲಿಂದ ಮೇಲೆ ಹೋಗೋಣ. ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸುಸ್ತಾಗೋದೆ, ಏನು ಮಾಡೋದು. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ ನೋಡಿ. ಯಾವಾಗ ಸ್ಟಾರ್ಟ್ ಆಗಿದ್ದು ಏನು. 1958 1958 ಸ್ಟಾರ್ಟ್ ಆಗಿದ್ದು. ಇದರಲ್ಲಿ ನೀವು ಓದ್ಕೊಳ್ಳಿ. ನಾ ಆಟೋ ಹತ್ರ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ನೋಡಿದ್ರೆ ತಿರ್ಗಾ ನಾವು ಆಟೋದಲ್ಲಿ ಬಂದು ರೀಚ್ ಆಗಿದ್ದೀವಿ. ಅಣ್ಣ ನಾನು ಇವಾಗ ಕಹಾ ಜಾ ರಹೆ ಹೋ ಭಯ್ಯಾ? ಹಮ್ ಧರ್ಮನಗರ್ಗೆ ಹೋಗ್ತಾ ಇದೀವಿ ಇವಾಗ. ಬನ್ನಿ ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಧರ್ಮನಗರ್ಗೆ ಹೋಗ್ತಾ ಇದೀವಿ. ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ತೋರಿಸ್ತೀನಿ ಲ್ಯಾಂಡ್ ಸ್ಲೈಡ್ಗಳು ಹೇಗೆ ಆಗ್ತಾ ಇದೆ. ಈ ಲ್ಯಾಂಡ್ ಸ್ಲೈಡ್ಗಳಿದೆ. ಮಣ್ಣು ರೋಡ್ಗೆ ಬಂದ್ಬಿಟ್ಟಿದೆ. ಲ್ಯಾಂಡ್ ಸ್ಲೈಡ್ ಇದೆ.
ಅವ್ರು ಹೇಳ್ತಾ ಇದ್ರು ಅಂದರೆ ಮಳೆ ಬರ್ತಾ ಇದೆ, ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಈ ಕಡೆ. ನೋಡಿ ಈ ಥರ ಮಣ್ಣು ಇದರಿಂದ ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಇದೆ. ಹೋಗಿದೆ ಈ ಪ್ಲೇಸ್. ಸರಿ, ಧರ್ಮನಗರ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಇವಾಗ ನೋಡಿದ್ರೆ ನಾವೆಲ್ಲಿದ್ದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಹೋಟ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವರೇ ಬಂದ್ಬಿಟ್ಟು ಛೋಟಾ ಮ್ಯಾನೇಜರ್. ಇವಾಗ ನನಗೆ ರೂಮ್ ಕೊಟ್ಟಿರೋದು. ಹಾಯ್, ಅಪ್ಪ ನಾಮ್ नाम विश्वजीत है। ವಿಶ್ವಜಿತ್ विश्वजीत देव। ದೇವ್, ಬಹುತ್ ಅಚ್ಚಾ ನಾಮ್. ಇವ್ರು ಬಂದ್ಬಿಟ್ಟು ಇಲ್ಲಿ ಮ್ಯಾನೇಜರು, ಛೋಟಾ ಮ್ಯಾನೇಜರು. ವಯಸ್ಸು 18. ನಾನು ಬಂದಿದ ತಕ್ಷಣ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾನು ಫುಲ್ ಟಯರ್ಡ್ ಆಗೋಗಿದ್ದೆ ಇವತ್ತು, ಬೆಟ್ಟ ಗಿಟ್ಟ ಎಲ್ಲ ಹತ್ತಿ. ಇವಾಗ ಸದ್ಯಕ್ಕೆ ನನ್ನ ರೂಮ್ ಬಂದ್ಬಿಟ್ಟು ಅದೇ. ಇವಾಗ ಆ ರೂಮೇ ನಾನು ತೊಗೊಂಡಿರೋದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಊಟ ಬಂದಮೇಲೆ, ಊಟ ತಿಂದಾದ್ಮೇಲೆ ಎಂಡ್ ಮಾಡ್ತೀನಿ. ಜಯ ಆಂಜನೇಯ, ಸಿಗೋಣ ಇನ್ನೊಂದು ಟೈಮ್. ಇಲ್ಲಿ ನೋಡಿ ಇವರು ಇದ್ದಾರೆ. ಹಾಯ್ ಬೋಲು, क्लीन से बोलना है. हाय हाय। आप हीरो लुक.